ನಮಸ್ಕಾರ. ತಟ್ಟೆಯಲ್ಲಿ ಒಂದು ಸೈಡು ಕೆಂಪಕ್ಕಿ ಅನ್ನ, ಮತ್ತೊಂದು ಸೈಡು ಬಿಸಿ ಬಿಸಿ ಬೆಳ್ಳುಳ್ಳಿ ಸಾಂಬಾರು. ಸಾಂಬಾರಿನ ಮೇಲೆ 1 ಸ್ಪೂನು ಕೊಬ್ಬರಿ ಎಣ್ಣೆ. ಆ ರುಚಿ ಊಟ ಮಾಡಿದವ್ರಿಗೆ ಮಾತ್ರ ಗೊತ್ತಾಗೋದು. ಇದು ಬಹಳ ಅಪರೂಪದ ಬೆಳ್ಳುಳ್ಳಿ ಸಾಂಬಾರು. ಎಲ್ಲರೂ ಮಾಡೋಲ್ಲ. ಮಲೆನಾಡಿನ ತುಂಬ ಹಳೆಯ ಕಾಲದ್ದು ಈ ಸಾಂಬಾರು. ಉಂಡಷ್ಟು ಮತ್ತು ಊಟ ಮಾಡೋಣ ಅಂತ ಅನಿಸ್ಬಿಡುತ್ತೆ. ಬನ್ನಿ, ಬೆಳ್ಳುಳ್ಳಿ ಸಾಂಬಾರಿನ ರೆಸಿಪಿನ ತೋರಿಸ್ತೀನಿ. ಈಗ ಸಾಂಬಾರು ಮಾಡೋಣ. ನಾನಿಲ್ಲಿ ಸಾಂಬಾರು ಮಾಡೋದು ಇಬ್ಬರಿಗಾಗಷ್ಟು 3 ಬೆಳ್ಳುಳ್ಳಿ ಗೆಡ್ಡೆನ ತಗೊಂಡಿದ್ದೀನಿ. ಅದರ ಸಿಪ್ಪೆ ತೆಗೆದು ಎಸಳುಗಳನ್ನು ಚೆನ್ನಾಗಿ ತೊಳೆದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ನಾನು 1.5 ಸ್ಪೂನಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆಯೋಣ. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1.5 ಲೋಟದಷ್ಟು ನೀರು ಹಾಕ್ತೀನಿ. ಅರ್ಧ ಸ್ಪೂನು ಅರಿಶಿಣ ಹಾಕೋಣ. 1 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ತೀನಿ. ಈಗ ಕುಕ್ಕರ್ ಮುಚ್ಚಿ 3 ವಿಷಲ್ ಕೂಗ್ಸೋಣ. ಸಾಂಬಾರಿಗೆ ಯಾವಾಗಲೂ ಬೇಳೆ ಚೆನ್ನಾಗಿ ಕರಗಿ ಬೇಯಬೇಕು. ಈಗ ನಾನು ಬಿಡಿಸ್ಕೊಂಡಿರೋ ಬೆಳ್ಳುಳ್ಳಿ ಎಸಳುಗಳನ್ನು ಹಾಕ್ತೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಲ್ಲಿ ನಾನು ಹೋಳಿನ ರುಚಿಗೆ 1/4 ಸ್ಪೂನ್ ಬೆಲ್ಲ, ಅರ್ಧ ಸ್ಪೂನು ಉಪ್ಪು ಹಾಕ್ತೀನಿ. 5 ನಿಮಿಷ ಕುದೀಲಿ. ನಾನಿಲ್ಲಿ ಅರ್ಧ ಸ್ಪೂನು ವಾಟೆ ಹುಳಿ ಪುಡಿ ಹಾಕ್ತೀನಿ. ನೀವು ಹುಣಸೆ ಹಣ್ಣಿನ ರಸ ಹಾಕ್ಬೋದು. ಜಾಸ್ತಿ ಸಾಂಬಾರು ಮಾಡಬೇಕು ಅಂತಿದ್ರೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಸರಿ. ಮಿಕ್ಸಿ ಜಾರಿಗೆ ನಾನು 4 ಸ್ಪೂನಷ್ಟು ಕಾಯಿ ಹೂವು ಹಾಕ್ಕೊಂಡಿದ್ದೀನಿ. ಈಗ ಒಂದು ಸರಿ ಹಾಗೆ ಪುಡಿ ಮಾಡೋಣ. ಸಾಂಬಾರು ಪುಡಿ ಹಾಕೋಕ್ಕಿಂತ ಮುಂಚೆ ಕಾಯಿನ ಪುಡಿ ಮಾಡ್ಕೊಬೇಕು. ಆಗ ಸಾಂಬಾರು ತುಂಬ ರುಚಿ ಬರುತ್ತೆ. ಕಾಯಿ ಮತ್ತು ಸಾಂಬಾರು ಪುಡಿ ಒಟ್ಟಿಗೆ ಹಾಕಿದರೆ ಸಾಂಬಾರು ಪುಡಿ ಬೇಗ ನುಣ್ಣಗಾಗುತ್ತೆ. ಕಾಯಿ ನುಣ್ಣಗಾಗದೆ ಹಾಗೆ ಸಾಂಬಾರು ಮೇಲೆ ತೇಲಕ್ಕೆ ಶುರುವಾಗುತ್ತೆ. 1 ಸ್ಪೂನ್ ತುಂಬ ಸಾಂಬಾರು ಪುಡಿ ಹಾಕ್ತೀನಿ. 1/4 ಲೋಟದಷ್ಟು ನೀರು ಹಾಕ್ತೀನಿ. ನುಣ್ಣಗೆ ರುಬ್ಬೋಣ. ರುಬ್ಬಿರುವ ಮಸಾಲೆಯನ್ನು ಈಗ ಬೇಳೆಗೆ ಮಿಕ್ಸ್ ಮಾಡೋಣ. ಹಾಗೆ 1/4 ಲೋಟದಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಪುನಃ ಮತ್ತೆ ಸಾಂಬಾರಿಗೆ ಮಿಕ್ಸ್ ಮಾಡೋಣ. ನೋಡಿ, ಇಷ್ಟು ದಪ್ಪ ಇರಬೇಕು ಸಾಂಬಾರು. ಯಾವಾಗ ಹೋಳಿಗಾಗಷ್ಟು ಉಪ್ಪು ಹಾಕಿದ್ದೆ. ಈಗ ಖಾರ ರುಬ್ಬಿದ ಮೇಲೆ ಉಪ್ಪು ಹಾಕೋಣ. ಸಾಂಬಾರು ಚೆನ್ನಾಗಿ ಕುದ್ದು ಈ ಬಿಳಿ ನೊರೆಗಳೆಲ್ಲ ಹೋಗಬೇಕು. ಆಗಲೇ ಟೇಸ್ಟು. ಸಾಂಬಾರು ಕುದ್ದಾಯಿತು. ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನು ಸಾಂಬಾರ ಮೇಲೆ ಉದುರಿಸೋಣ. ನಮ್ಮ ಮಲೆನಾಡಲ್ಲಿ ಕೆಲವೊಂದು ಸಾಂಬಾರಿಗೆ ಮಾತ್ರ ಒಗ್ಗರಣೆ ಹಾಕೋದು. ನಾನಿಲ್ಲಿ ಬೆಳ್ಳುಳ್ಳಿ ಸಾಂಬಾರಿಗೆ ಪರಿಮಳ ಮತ್ತು ರುಚಿಗೆ ಒಂದು ಒಗ್ಗರಣೆ ರೆಡಿ ಮಾಡ್ತೀನಿ. ಒಲೆ ಮೇಲೆ ಒಗ್ಗರಣೆ ಸೋಟಿ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. 4 ಒಣಮೆಣಸಿನ್ಕಾಯಿ ಚೂರು ಹಾಕ್ತೀನಿ. ಸ್ವಲ್ಪ ಎಣ್ಣೆ ಕಾಯಬೇಕು. ಈಗ ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕಾಯಿತು. ಸಾಂಬಾರು ರೆಡಿ ಆಯಿತು. ಈ ಸಾಂಬಾರು ಅನ್ನಕ್ಕೆ ಮಾತ್ರ ಅಲ್ಲದೆ ತಿಂಡಿಗೆ ಸಹಿತ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟ್ ಇರುತ್ತೆ. ತರಕಾರಿ ಸಾಂಬಾರು ತಿಂದು ಬೋರ್ ಆದಾಗ ಈ ಥರ ಬೆಳ್ಳುಳ್ಳಿ ಸಾಂಬಾರು ಮಾಡಿಕೊಂಡು ಊಟ ಮಾಡ್ಬೋದು. ಬೆಳ್ಳುಳ್ಳಿ ಅಡುಗೆಗಳಲ್ಲಿ ಉಪಯೋಗಿಸ್ಬೇಕು. ಆದಷ್ಟು ತುಂಬ ಪರಿಮಳವೂ ಹೌದು, ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ನೋಡಿದ್ರಲ್ಲ ಈ ವಿಡಿಯೋ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.